ಸಾಹೇಬ್ರ ಆಫೀಸಿಗೆ ಬಂದ್ರೆ ನೀವು ಏನು ಹುಲಿ ಬಂದಂಗ ಮನ್ಯಾಗ ಹೆಂಗ್ರಿ ಸಾಹೇಬ್ರ ಅಂದವ ಮನ್ಯಾಗ ಹಿಂಗೆ ಏನ್ರಿ ನೀವು ಈ ಕಡೆನಂತ ಸ್ಲಾಬ್ ಅಂದಂತ ನಾ ಮನ್ಯಾಗನು ಹುಲಿ ಇದ್ದಂಗೆ ಅಪ್ಪ ಇಲ್ಲ ಅಂತೇನಿಲ್ಲ ಆದ್ರೆ ಹುಲಿ ಮ್ಯಾಲ ಕುಂದ್ರು ದುರ್ಗವ್ವದಾಳ ಮನ್ಯಾಗ ಅದಕ್ಕೆ ಕೇಳ್ತೀರಿ ನೀವು. ಆದ್ರೆ ಒಂದ್ ಮಾತಂದ್ರೆ ಕೇಳಬಾರ್ದು ಅಂತ ಹೇಳಂಗಿಲ್ಲ ನಾವು. ಹೆಂಡತಿ ಮಾತು ಕೇಳಬಾರ್ದು ಅಂತಲ್ಲ, ವಿಶ್ವಾಸ ಇಡಬಾರ್ದಂತಲ್ಲ, ಆಕೆಯ ಮಾತಿನ ಮ್ಯಾಗ ವಿಶ್ವಾಸ ಮಾಡಬಾರ್ದಂತಲ್ಲ. ಆದ್ರೆ ಒಂದು ಕರಾರು ಮಾಡಿದಾರಲ್ಲ ಅವ್ರೇನು, ಪತ್ನ್ಯಾಹ ಪತಿವ್ರತಾಯಾಶ್ಚ, ಪತಿವ್ರತೆ ಇರಬೇಕು, ಪರಮ ಸಾತ್ವಿಯಾಗಿ ಅಂತ ಹೆಂಡತಿಯ ಮಾತಿನ ಮ್ಯಾಗ ವಿಶ್ವಾಸ ಇರಬೇಕು. ಜನನ್ಯಾಹ ತಾಯಿಯ ಮಾತಿನ ಮ್ಯಾಗ ವಿಶ್ವಾಸ ಇರಬೇಕು. ಈಗ ಈತ ನಮ್ಮ ತಂದೆ ಅಂತ ತಿಳ್ಕೊಂಡು, ಈತ ನಮ್ಮ ಫಾದರ್ ಅಂತ ತಿಳ್ಕೊಂಡು ನಾವು ಗುರ್ತೈಸಿನಲ್ಲ, ಇವನೇ ನಮ್ಮ ತಂದೆ ಅಂತೀವಲ್ಲ, ಇವನೇ ನಮ್ಮ ತಂದೆ ಅನ್ನೋದಕ್ಕೆ ಏನಪ್ಪ ತಾಯಿಯ ಮಾತೇ ಅದಕ್ಕೆ ಪ್ರಮಾಣ. ನಾವು ಎಂದೂ ಸಂಶಯ ಮಾಡಲಿಲ್ಲ. ಅವ ಹೇಳ್ತಾಳ ಅಂತಂದ್ರೆ ಈತನೇ ನಮ್ಮ ತಂದೆ ಅಂತ ಹ್ಯಾಂಗ ನಂಬದೇವಲ್ಲ, ಹಾಗೆ ಗುರುಗಳು ಅಷ್ಟೇ. ಗುರುಗಳು ಹೇಳ್ತಾರ ದೇವರನಪ್ಪ, ಇವನೇ ದೇವ್ರು ಅಂತ ಹೇಳ್ತಾನ, ಸಚ್ಚಿದಾನಂದ ಸ್ವರೂಪಿ ಭಗವಂತ ಅಂತ ಹೇಳ್ತಾನ. ಆ ಮಾತಿನ ಮ್ಯಾಗ ನಾವು ವಿಶ್ವಾಸ ಇಟ್ಟವಂದ್ರ ದೇವಜ್ಞಾನ ಆಗ್ತದೆ, ಅದೇ ಪರಮಾತ್ಮನ ಕಲ್ಪನಾ ಬರ್ತದೆ. ಆದ್ದರಿಂದ ಅವರಂದ್ರು ತಾಯಿ ಮಾತಿನ ಮ್ಯಾಗ ವಿಶ್ವಾಸ ಇರಬೇಕಪ್ಪ, ತಂದೆ ಮಾತಿನ ಮ್ಯಾಗ ವಿಶ್ವಾಸ ಇರಬೇಕು, ಹಾಗೆ ಗುರುಗಳ ಮಾತಿನ ಮ್ಯಾಗ ವಿಶ್ವಾಸ ಇರಬೇಕು. ಇನ್ನೊಂದು ಮಾತು ಬರದಾರ ಇಲ್ಲಿ, ಸಾದರ ಮಾವನ ಮಾತಿನ ಮ್ಯಾಗ ವಿಶ್ವಾಸ ಇರ್ಬೇಕಂತ ನೋಡಿ. ಬಹುತೇಕ ಅವರು ಹಿತವನ್ನ ಬಯಸ್ತಾರಂತ ಕಾಣ್ತದೆ. ಅದಕ್ಕೆ ಒಂದು ಮಾತು ಅಂತಿರ್ತಿರಲ್ಲ, ತಂದೆ ತಾಯಿ ಸತ್ತು ಇರ್ಬೇಕಮ್ಮ ಆಗಿರ್ಲಿ ಅಂದ್ರೆ ಇವ್ರ ಮಾತಿನ ಮ್ಯಾಗ ವಿಶ್ವಾಸ ಇಡು. ಬರೀ ಪ್ರತಿಯೊಂದಕ್ಕೂ ಸಂಶಯ ಮಾಡ್ಕೊಂತ ಹೊಂಟಿ ಅಂತಂದ್ರೆ ಜ್ಞಾನ ಆಗೋದಿಲ್ಲ. ದೈವದ ಅನುಭೂತಿ ನಮಗಾಗೋದಿಲ್ಲ. ಎಲ್ಲವನ್ನು ನಾನು ಪ್ರಮಾಣೀಕರಿಸೇನೆ ಒಪ್ಪುವಂತೀನಿ ಅಂದ್ರೆ ಆಗೋದಿಲ್ಲ. ಎಲ್ಲವನ್ನು ಪ್ರಮಾಣೀಕರಿಸಿ ಒಪ್ಪುವಂತೀನಿ ಅಂತಂದ್ರೆ ಆಗೋದಿಲ್ಲ. ಒಂದಿಷ್ಟು ಕೆಲವೊಂದು ಮಾತುಗಳನ್ನ, ಕೆಲವೊಂದು ಸಂಗತಿಗಳನ್ನ ನಂಬಬೇಕಾಗ್ತದೆ. ಪ್ರಪಂಚದಲ್ಲಿ ನೋಡಿ ನೀವು, ನಾವ್ ಎಷ್ಟು ನಂಬೀವಿ. ಒಂದ್ ಮಾತು ಹೇಳ್ತೀನಿ ನಾನು, ಇಡೀ ನಮ್ಮ ಬದುಕು ನಡೀಬೇಕಾದ್ರೆ ಆಧಾರಭೂತವಾಗಿರ್ತಕ್ಕಂಥದ್ದು ಯಾವುದು? ನಮ್ಮೆಲ್ಲ ಸಾಧನೆಗೆ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವ್ದ್ರಿ? ಶ್ರದ್ಧಾ. ಶ್ರದ್ಧಾ ಪಾತ್ರೆ ಅಂತ ಹೇಳಿದ್ದಾರೆ. ಹಾಲೈತಿ, ಮೊಸರೈತಿ, ಆದ್ರೆ ಮಜ್ಜಿಗೆ ಆಗ್ಬೇಕು, ಬೆಣ್ಣೆ ಬಿಡ್ಬೇಕು, ತುಪ್ಪ ಆಗಬೇಕು ಅಂದ್ರೆ ಕಟಿಬೇಕಲ್ಲ, ಕಟಿಬೇಕಾದ್ರೆ ಎಲ್ಲಾನು ಐತಿ. ಏನಂತಿರೋದಕ್ಕ ರೇವಿಗೆ, ರೇವಿಗೆ ಐತಿ, ಹಗ್ಗ ಐತಿ, ಮೊಸರೈತಿ, ಮಾಡಾಕು ಬರ್ತದೆ, ಮಾಡಾಕು ಬರ್ತದೆ. ಆದ್ರೆ ಇವೆಲ್ಲದರ ಜೊತೆಗೆ ಅದು ಪಾತ್ರೆ ಬೇಕಂತ. ಪಾತ್ರೆ ಬೇಕು, ಪಾತ್ರೆ ಬಹಳ ಮಹತ್ವದ್ದು. ಹಾಗೆಯೇ ನಮ್ಮೆಲ್ಲ ಸಾಧನ ಅಂಬುದು ಏನೇನೈತಲ್ಲಪ್ಪ, ಆ ಎಲ್ಲಾ ಸಾಧನಕ್ಕ ಇಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಹೆಂಗಲ್ಲಿ ಪಾತ್ರೆ ಐತಲ್ಲ, ಹಂಗೆ ಶ್ರದ್ಧಾ ಪಾತ್ರೆ ಎಂಬುವುದು ಬಹುಮುಖ್ಯವಾಗಿರ್ತಕ್ಕಂಥದ್ದು. ಶ್ರದ್ಧಾ ಬೇಕು. ಅದು ಪ್ರಪಂಚ ಮಾಡುವುದರ ಇರಬಹುದು, ಪರಮಾರ್ಥ ಮಾಡುವುದರ ಇರಬಹುದು, ಶ್ರದ್ಧಾ ಮಾಡಿ ಕೆಲಸ ಕೊಡ್ತದೆ. ಅದೇ ಶ್ರದ್ಧಾ. ಸಂಸಾರ ನಡಿಬೇಕಂದ್ರು ನಂಬುಗೆ ಐತಂತ ತಿಳ್ಕೊಂಡ ನಡೆದಿಲ್ರಿ. ನಂಬುಗೆ ಈಗ ನೀವೀಗ ಪ್ರವಚನಕ್ಕೆ ಬಂದಿರಿ, ನಂಬುಗೆ ಆಧಾರದ ಮ್ಯಾಗ ಬಂದಿರಿ, ಬಹಳ ದೂರದಿಂದ ಬಂದಿರಿ, ವೆಹಿಕಲ್ಸ್ ತಗೊಂಡು ಬಂದಿರಿ. ಅಂದ್ರೆ ಏನ್ ವಿಶ್ವಾಸದ ಮ್ಯಾಗ ಬಂದಿರಿ? ಈ ಪ್ರವಚನ ಕೇಳಾಕ ಬಂದೀವಿ, ಹೋಗಿ ಮನೆ ಮುಡ್ತೀವೆಂಬ ಭರವಸೆದ ಮ್ಯಾಗ ಬಂದಿರಿ. ಮುಡ್ತೀವಿ ಒಂದು ಗ್ಯಾರಂಟಿ ಐತೇನ? ಏನೋ ಆಗಂಗಿಲ್ಲ, ಎದಿ ಹೊಡಿಬೇಡ್ರಿ. ಅಲ್ಲ, ಪ್ರಸಂಗ ಬಂದ್ರೆ ಹೋಗಿ
ಮಾಡ್ತೀವೆಂಬ ವಿಶ್ವಾಸದ ಮ್ಯಾಗನ ಇಲ್ಲಿ ಬಂದಿರಿ. ಪ್ರತಿಯೊಂದು ವಿಶ್ವಾಸದ ಮ್ಯಾಗನ ನಡೆದದ. ವಿಶ್ವಾಸ ಇರ್ಲಿಕ್ಕಂತದ ಹೇಳ್ತಾ ಅಡಿಗೆ ಮಾಡಿಟ್ಟಾಳಪ್ಪ. ಏನ್ ಹಾಕೊಳ್ಳೋ ಯಾರಿಗೆ ಗೊತ್ತು ಅಂದ್ರೆ ಊಟ ಮಾಡ್ತೀರಿ, ಪಡಿ ತುಂಬದ ಇಲ್ಲ. ವಿಶ್ವಾಸ, ಪ್ರತಿಯೊಂದು ವಿಶ್ವಾಸ. ನಾವೊಂದು ಉದಾಹರಣೆ ಹೇಳ್ತಿರ್ತೀನಿ. ತಿಮ್ಮ ಬೆಲ್ಲ ತಗೊಳಕ್ ಬಂದಂತ ಅಂಗಡಿ ಸಾವುಕಾರ ಕುತ್ಕೊಂಡಿದ್ದ. ಅದು ದೊಡ್ಡ ಹೊಟ್ಟಿ ಸಾವುಕಾರ, ಹೊಟ್ಟಿ ಬೆಳೆದಿತ್ತು. ಬಡವ್ರ ಮ್ಯಾಗ ಬಾರ ಹೊರಿಸಿ ಇವತ್ತು ಹೊಟ್ಟಿ ಬೆಳೆಸ್ಕೊಂಡಿದ್ದ. ಮೊನ್ನೊಬ್ಬ ಮೆಸೇಜ್ ಕಳಿಸ್ಯಾರ, ನನಗೆ ಭಾರಿ ಚಂದ ಮೆಸೇಜ್ ಕಳಿಸ್ಯಾನಪ್ಪ. ಚಿತ್ರ ಬಹಳ ಚಂದ ವ್ಯಾಖ್ಯಾನ ಮಾಡ್ತಿರ್ತ ನೋಡ್ರಿ. ಅವ ಬಡವ ಬಗ್ಗೆ ಹೊಂಟಾನ, ಬೆನ್ನಿನ ಮ್ಯಾಗ ಅವನ ಭಾರ ಐತಿ. ಇವ ಬೆನ್ನಿನ ಮ್ಯಾಗ ಬಡವರಿಗೆ ಭಾರ ಹೊರಿಸಿದ್ರೆ ಭಗವಂತ ಇವ ಹೊಟ್ಟಿ ಮ್ಯಾಗ ಭಾರ ಹೊರಿಸ್ತಾನ. ಹೊಟ್ಟಿ ಮ್ಯಾಗ ಹೊರಿಸ ಅವನು ಭಾರಿ ಯಾವಾಗ ಇಳಿಸ್ಲಾಕ್ ಕೊಡ್ತದೆ. ಇದು ಒಟ್ಟ ಮಲ್ಕೊಂಡ್ರು ಒತ್ತೋಡೆ ಮಾಡ್ಕೋಬೇಕು. ವೇಸ್ಟ್ ಹೊತ್ಕೊಂಡಿರ್ತಾವ. ಹಾಗೆ ಗುಡ್ಡ ಬೆಳೆದಂಗೆ ಬೆಳೆದಿತ್ತು. ಈ ಊಟ ಮಾಡಕ್ ಕುಂತರ ಹಿಂದ ಅಡ್ಡುಣಿಗೆ ಅಂತ ಇರ್ತಿದ್ದು ನೋಡ್ರಿ. ಅಡ್ಡುಣಿಗೆ ಮ್ಯಾಗ ತಾಟ ಇಡ್ತಿದ್ರಲ್ಲ, ನೀವು ಅಡ್ಡುಣಿಗೆನೇ ಬೇಕಾಗಿದ್ರಂತ ಅದ್ರ ಮ್ಯಾಗೆಲ್ಲ ತಾಟ ಹಟ್ಟಿ ಮ್ಯಾಗ ತಾಟ ಅದ್ರ ಮ್ಯಾಗ ಇಟ್ಕೊಂಡು ನಾವು ಉಣ್ಣೋದು ಇರ್ತಾವ. ಒಂದೊಂದು ಹಟ್ಟಿ ನೋಡ್ಬೇಕ್ರೆ ಆ ಮಂಕಳದಾಗ ತಿರುಗಿ ಕಿಡಿಲಾಕ ಹತ್ತಿತ್ತಂತ ಅವನಿಗೆ ನಿಲಕ ಓದದು. ಏನ್ ಮಾಡಿದ್ರು ನಿಲಕ ಓದು. ಹ್ಯಾಂಗ ಮಾಡ್ಬೇಕಪ್ಪ ಅಂತ ಹೇಳಿ ವಾಡಿ ಊಟ ಹೊಡೆದಿದ್ರಂತ ಊಟಕ್ಕೆ ಹೋಗಿ ತಿಕ್ಕಿನಂತೀವ. ಈ ನಮ್ನಿ ಹೊಟ್ಟೆ ಬಳಸ್ ಮಾಡ ಸಾವುಕಾರ ಕುಂತಿದ್ದ, ಅಂಗಡ್ಯಾಗ ಕುಂತಿದ್ದ. ಇವತ್ತಿಪ್ಪ ಸಾವುಕಾರ ಕಲ್ಲಾರಿ ವ್ಯವಹಾರ ಹೆಂಗ್ ನಡೀತದೆ? ನೀವು ದುಡ್ಡು ಕೊಡಬೇಕು, ಆಮೇಲೆ ಮಾಲ್ ಕೊಡಬೇಕು, ಹಿಂಗ್ ನೇಮ ಐತೆ ಹೌದಲ್ರಿ? ಅಥವಾ ಮಾಲದ ಕೊಟ್ಟು ದುಡ್ಡರ ಇಸ್ಕೊಂತೀರಿ. ಪರಸ್ಪರ ಶ್ರದ್ಧಾ ವಿಶ್ವಾಸದಿಂದ ವ್ಯವಹಾರ ನಡೆದದೆ. ಮಾಲ ಕೊಡಬೇಕು, ಆಮೇಲೆ ದುಡ್ಡು ಕೊಡ್ತಾನಂತ ತಿಳ್ಕೊಂಡು ಇವ ಬೆಲ್ಲ ಕೊಟ್ಟ. ಬಾಳ ಹುಚ್ಚಮಸ ಇದ ಹುಡುಗ. ಬೆಲ್ಲ ತಗೊಂಡ, ದುಡ್ಡು ತಗೊಂಡ ಓಡ್ಲಕ್ ಹತ್ತದ. ತಿಮ್ಮ ಅನ್ನೋದ್ರಾಗನ ಓಣಿಯದ ಆಡ್ದವ. ಇದು ಎಷ್ಟು ಕುಂದ್ರದ್ರಾಗನ ರಗಡಾಗಿತ್ತು. ಅಂತಾನೆ ಎಲ್ಲಿ ನಮಗ ಕೊಂತ ಮುಂದೆ 2 ದಿವಸ ಆದ್ಮೇಲೆ ಅದ ದುಡ್ಡು ತಗೊಂಡು ಸಾವುಕಾರನ ಅಂಗಡಿಗೆ ಬೆಲ್ಲ ತಗೊಳಕ್ ಬಂದಾನವ. ಸಾವುಕಾರ ಬೆಲ್ಲ ಕೊಡ್ರಿ ಅಂತ ದುಡ್ಡು ತೆಗಿಯಾಕ ಅದಾನ. ನೀವು ಸಾವುಕಾರ ಅಂತಾನ. ಮಂದಿ ತಗೊಂಡ್ ಹಂಗೆ ಓಡಿ ಹೋಗ್ಯಾನ. ಇವತ್ತ ಏನಾರ ನಾ ಬೆಲ್ಲ ಕೊಟ್ಟನ ಮಂದಿ ಹೆಂಗ ಓಡಿದ ಹೆಂಗ ಅಂತ ತಿಳ್ಕೊಂಡು ಇವ ಬೆಲ್ಲ ಕೊಡ್ಲಾಕ್ ತಯಾರಿಲ್ಲ. ಅವನಿಗೆ ಹಿಂಗ್ ಸಂಶಯ ಬರ್ಲಾಕತ್ತದ. ಅವ ಅಂತಾನ, ನಾ ಇದನ್ನ ದುಡ್ಡು ಕೊಟ್ಟೆ ಮಣ್ಣಿನ ಮುರ್ಕೊಂಡು ಇವತ್ತು ಕೊಡ್ಲಿಕ್ಕಂದ್ರೆ ಹ್ಯಾಂಗ ಅಂತ ಅವ ಅಂತಾನ. ಅವ್ರ ಕೈಯಾಗ ದುಡ್ಡಲ್ಲ, ಇವನ ಅಂಗಡಿಯಾಗ ಬೆಲ್ಲದ. ವ್ಯವಹಾರ ನಡೆಯದು. ಯಾಕೆ ನಡೆಯದು ಗೊತ್ತಾಗ ನಿಮ್ಗೆ? ಯಾಕೆ ನಡೆಯಲ್ರಿ ವ್ಯವಹಾರ? ಯಾಕೆ ನಡೆಯದು? ವಿಶ್ವಾಸ ಇಲ್ಲ. ಹೌದಲ್ರಿ? ಏನು ಕೊರತೆ ಅದಲ್ಲಿ? ವಿಶ್ವಾಸದ ಕೊರತೆ. ವಿಶ್ವಾಸ ಇಲ್ಲ ಅಂದ್ರೆ ಸಂಸಾರ ನಡೆಯಂಗಿಲ್ಲ. ಹಿಂಗ ಪರಮಾತ್ಮನ ಜೊತೆ ವ್ಯವಹಾರ ಹೆಂಗ ನಡೀತದೆ? ಅಲ್ಲಿ ಪರಮ ವಿಶ್ವಾಸ ಬೇಕಂದ್ರು. ಪರಮ ವಿಶ್ವಾಸ. ಅಲ್ಲಿ ಅನೇಕ ಕಥೆಗಳನ್ನ ಹೇಳಿದ್ದಾರೆ. ಅಂದ್ರೆ ಬಹಳ ಕಥೆಗಳನ್ನ ಹೇಳಿದ್ದಾರೆ. ಪೌರಾಣಿಕ ಕಥೆಗಳನ್ನ ಹೇಳಿದ್ದಾರೆ. ನಾವೊಂದು ಅಲ್ಲಿ ಬಳ್ಳೇಶನ ಕಥೆಯನ್ನ ಹೇಳಿದ್ರು. ಬಳ್ಳಾರಿ ಆಗುತ್ತಾ ಆ ಬಳ್ಳೇಶನಿಂದ ಅಂತ ಹೇಳ್ತಾರೆ. ಬಳ್ಳೇಶ ಮಲ್ಲಾರಿ ಅಂತ ಲಕ್ಷ ಕೊಟ್ಟಿಲ್ಲ. ಅದನ್ನ ಸಂಕ್ಷಿಪ್ತ ಹೇಳ್ಕೊಂಡು ನಾವೊಂದು ಬೇರೆ ಕಥೆ ಹೇಳ್ಬೇಕಾಗ್ತದೆ. ಅಲ್ಲಿ ನೋಡ್ರಿ, ಮಲ್ಲೇಶ ಶೆಟ್ಟಿ ಆತ ಏನ್ರಿ ವ್ಯವಹಾರ ಮಾಡ್ತ. ಅವನ ವ್ಯವಹಾರ ಏನಿತ್ತಪ್ಪ ಅಂತ ಕೇಳಿದ್ರೆ ಯಾವ ಜ್ವಾಳ ತುಂಬಿಕೊಡು. ಜ್ವಾಳ ಇವೆಲ್ಲ ತುಂಬುತ್ತಿದ್ರಲ್ರಿ ಮರದ ಜ್ವಾಳ. ಆತ ಬಳ್ಳೇಶ ಮಲ್ಲಾರಿಯ ಭಕ್ತಿಯಿಂದ ಅಳೆವ ಬಳ್ಳವನ ಶಿವನೆಂದು ಪೂಜಿಸಲಿಕ್ಕೆ ನೋಡಿ ಉದಾಹರಣೆ ಬರೆದಿದ್ದಾರೆ. ವಿಶ್ವಾಸ ಹೆಂಗ್ ಕೆಲಸ ಮಾಡ್ತದಂತ ಅನ್ನೋದಕ್ಕೆ
ಸರ್ವಭೂಷಣ ಶಿವಗಳು ಈ ಉದಾಹರಣೆಯನ್ನು ಬರೆದಿದ್ದಾರೆ. ಬಳ್ಳೇಶ ಮಲ್ಲಾರಿಯ ಭಕ್ತಿಯಿಂದ ಅಳೆವ ಬಳ್ಳವನ ಶಿವನೆಂದು ಪೂಜಿಸಲ್ಕೆ ಬಳ್ಳದೊಳೆ ಶಿವನ ನಿಜ ರೂಪ ತೋರುತ್ತವನ ಸುಳ್ಳಲ್ಲ ಕೈಲಾಸ ಕೊಯ್ದ ನರರಿಂದೆ ಭರದಿ ಅಂತ ಈ ಬಳ್ಳೇಶ ಮಲ್ಲಾರಿಯನ ಕಥೆ. ಬಳ್ಳೇಶ ಏನು ವ್ಯವಹಾರ ಮಾಡ್ತಿದ್ದ ಅಂತ ಕೇಳಿದ್ರೆ ಆತ ಧಾನ್ಯಗಳನ್ನು ತುಂಬುವ ಹೌದಾ ಯಾಕೆ ನಾನು ಶುದ್ಧ ಕಿರಿಕಿರಿ ನೋಡು. ಹೌದಾ ಅದಕ್ಕೆ ಡಿಸ್ಕನೆಕ್ಟ್ ಮಾಡ್ಬೇಕು. ನನಗೊಂದು ಕಥೆ ನೆನಪರ್ಲಾಕತ್ತದ ಹೇಳಿ. ಹಿಂಗಾದ ಕೂಡಲೇ ಒಂದು ಕಥೆ ನೆನಪಿ ಬರ್ತಾವ್ರಿ. ಏನ ಕಥೆ ಬಾಳು ಹೇಳುವುದ ರಾತ್ರಿ 11 ಗಂಟೆ ಆದ್ಮೇಲೆ ಮೈಕ್ ತಂದಿಟ್ಟಿದ್ದೆ ನನ್ನ ಮುಂದೆ. 11 ಆದ್ಮೇಲೆ ಸುಮ್ಮ ಆಶೀರ್ವಚನ 15 ನಿಮಿಷ ಮಾತಾಡ್ಬಿಡ್ಬೇಕಂದ್ರೆ ತಾಸಾದ್ರೂ ಬಿಡ್ಲಿಲ್ಲ. ನಾನು ಬಿಡಂಗಿಲ್ಲ ಬಾಯಿ ನಾನು ತಿಳ್ಕೊಂಡು ಕರೆಂಟ್ ಹೋಗ್ಯದಂತ ನಾಲ್ಕು ಹಿಂಗೆ ಹೋಗಿ ತೆಗದಾರ. ಬರ್ತದಂತ ಹಿಂಗ್ ಜರ ಕಾಯ್ದ್ರಾಗ 5 ನಿಮಿಷ ಆದ ಕೂಡ 10 ನಿಮಿಷ ಆದ ಕೂಡ ಬಂತು. ನೋಡ್ತೀನಿ ಕತ್ತಲದಾಗ ಹೊಸ ಮಂದಿ ಜಾಗಕ್ಕ ಜಗದೀಶ್ ಗೌಡ ಕುಂತಿದ್ರು. ಮತ್ತೆ ಗುಡ್ಡಾದ ಕರೆದು ನೋಡ್ರಿ ಒಬ್ಬರ ಕುಂತಿರಲ್ರಿ ನಮ್ ಪ್ರವಚನ ಕೇಳಾಕ ಅಂದ್ರ ಇವ್ರಂದ್ರು ಯಪ್ಪ ನಿಮ್ ಪ್ರವಚನ ಕೇಳಕ್ಕೆ ಕುಂತಿರ್ರಿ, ನಿಮ್ಗೆ ಹಾಕಿದ ಕುರ್ಚಿ ನಮ್ದೈತಿ. ಅದಕ್ಕೆ ನಂಗೆ ನೆನಪು ಬರ್ಲಾಗ್ತದೆ. ಬಳ್ಳೇಶನ ಕತೆ ಹೇಳಿದಾರ ನೋಡ್ರಿ, ಲಕ್ಷ ಕೊಟ್ರಿ. ಏನಿದ್ರು ಬಳ್ಳೇಶ ಮಲ್ಲಾರಿಯ ಭಕ್ತಿಯಿಂದ ಅಳೆವ ಬಳ್ಳವನ ಶಿವನೆಂದು ಪೂಜಿಸಿದ. ಬೆಳ್ಳ ಅಂತಿದ್ರು ನೋಡೋದಕ್ಕ ಮೊದಲು ಇರ್ತಿದ್ದ ನೋಡ್ರಿ, ಪೀಠ ಇದ್ದಂಗೆ ಇರ್ತಿದ್ದವು ಅಳೆಯುವಂತ ಮಾಪುಗಳು. ಶೇರ ನಡಬರಕ್ಕೆ ಹತ್ತಿ ಇರ್ತಿದ್ ನೋಡ್ರಿ, ನೋಡಿರ್ಲ? ಆತನಿಗೆ ಗಿದ್ದನಿಗೆ ಏನೇನೋ ಇರ್ತಿದ್ವಲ್ಲ. ಆತ ಜೋಳ ಕಾಳುಗಳನ್ನ ತುಂಬುವಂತ ಒಂದ್ ಕಡೆ ತುಂಬಿಕೊಳ್ಳವ, ಒಂದ್ ಕಡೆ ಒಯ್ದು ಮಾರವ ಮಾಡ್ತಿರ್ತಾರಲ್ರಿ ದಳ್ಳಾಳಿ ವ್ಯಾಪಾರ. ಕತ್ತಿಗಳ ಮ್ಯಾಲ ಧಾನ್ಯಗಳನ್ನು ತುಂಬಿಕೊಂಡು ಆತ ವ್ಯವಹಾರ ಮಾಡ್ತಿದ್ದ. ಅನೇಕ ಜನ ವರ್ಕರ್ಸ್ ಅವನ ಕೈ ಕೆಳಗ ಹಳ್ಳಿ ತುಂಬಾವ, ದಿಲ್ಲಾಗ ಶೀಟಾಗಿ ಹೋಗಿ ಮಾರವ. ಆತನ ಒಂದು ನೇಮ ಏನಪ್ಪಾ ಅಂತ ಕೇಳಿದ್ರೆ, ಆ ದಿನನಿತ್ಯ 3 ಹೊತ್ತು ಸ್ನಾನ ಮಾಡವ, 3 ಹೊತ್ತು ಪೂಜಾ ಮಾಡವ. ಇವತ್ತ ಅರಣ್ಯದಾಗ ಹೊಂಟಾರ, ಅಲ್ಲೊಂದು ಶಿವಾಲಯ ಸಿಗಬೇಕು, ಅಲ್ಲಿ ನೀರಿರಬೇಕು, ಇವಂದು ಸ್ನಾನ ಪೂಜೆ ಆಗಬೇಕು, ಆಮೇಲೆ ಪ್ರಸಾದ ಆಗಬೇಕು. ಹಿಂಗ ಹೊಂಟಾರ ಜ್ವಾಳ ಕಾಳುಗಳನ್ನ ತುಂಬಿಕೊಂಡು ಕತ್ತಿ ಮೇಲೆ ಹೇರ್ಕೊಂಡು ಜೊತೆಗೆ 10-20 ಜನ ಸೇವಕರು ಹೊಂಟಿದ್ದಾರೆ. ಎಲ್ಲಿ ಹೋದ್ರು ಶಿವಾಲಯನೇ ಸಿಗುತ್ತಾ ಇಲ್ಲ, ಶಿವಲಿಂಗ ಸಿಗುತ್ತಾ ಇಲ್ಲ, ಪೂಜೆ ಮಾಡ್ಬೇಕಲ್ಲ. ಶಿವನ್ ಹುಡುಕಾಡಿದ್ರಾಗನ ಇವು ವರ್ಕರ್ಸ್ ಇರ್ತಾವ್ರಿ, ಆ ಮಾಳ ಮನುಷ್ಯರು, ದೇವ್ರ ಗುಡಿ ಶಿವಾಲಯ ಸಿಗಬೇಕಲ್ಲಿ, ಇವ್ ನಮ್ ಸಾವುಕಾರ ಪೂಜಾ ಮಾಡ್ಬೇಕಲ್ಲಿ, ನಮ್ದು ಊಟ ಆಗ್ಬೇಕಲ್ಲಿ. ಅದಕ್ಕ ಇಲ್ಲೆಲ್ಲರ ಶಿವಾಲಯ ಐತೆ ನೋಡ್ರು, ಹಿಂಗ ಅಡಿವಾಗ ಹೊಂಟಿದ್ರ ಎಲ್ಲಾರ ದೇವ್ರ ಅದಾನ ನೋಡ್ರು ಅಂತಂದ್ರಾಗನ ಇವು ವರ್ಕರ್ಸ್ ಇರ್ತಾವ್ರಿ ಪ್ಲಾನ್ ಮಾಡಿದ್ರು. ಸಾವುಕಾರ್ರಿ ಅಲ್ಲೊಂದು ಹಿಡಿದು ಬಿಡ್ಕ್ರಿ, ದೇವ್ರ ಐತ್ರಿ. ಏನ್ ದೇವ್ರದು? ಅದು ಇದೀತಲ್ಲ ಅವಂದ ಅಳಿಯುವ ಬೆಳ್ಳ ಅಂತ ಅದಕ್ಕೆ ಶಬ್ದ ಬಳಸಿದಾರೆ. ಅದನ್ನೇ ಅಲ್ಲಿ ಗಿಡದ ಬುಡಕ್ಕೆ ಒಯ್ದು ಹೂಣಿದ್ರು. ಸಾವುಕಾರ ಅದನ್ನ ದೇವರಂತ ತಿಳ್ಕೊಂಡ, ಅದನ್ನ ಭಕ್ತಿಯಿಂದ ಬಹಳ ಶ್ರದ್ಧೆಯಿಂದ ಹಸಿವನ್ನ ಬಹಳ ಮಂದಿ ಊಟ ಮಾಡ್ಬೇಕಂತ ಸ್ನಾನ ಪೂಜೆ ಮಾಡ್ತಿರ್ತಾರೇನ್ರಿ. ಅವ ಅಲ್ಲ, ಪೂಜೆಗೆಂದೇ ಪೂಜಾ ಮಾಡವ. ಕುತ್ಕೊಂಡು ಆ ತಾಸು 1.5 ತಾಸು ಬಹಳ ಶ್ರದ್ಧಾ ವಿಶ್ವಾಸದಿಂದ ದೇವನನ್ನ ಭಾವ ತುಂಬಿ ಪ್ರಾರ್ಥಿಸಿದ. ಆ ಪೂಜೆ ಆದ ಮೇಲ ಎಲ್ಲರದು ಪ್ರಸಾದ ಮುಗಿದ ಮೇಲೆ
ಇನ್ನು ಹೋಗ್ಬೇಕು ಆ ತಮ್ಮ ಇದನ್ನ ಕಿತ್ಕೋಬೇಕಂತ ಹಾದ್ರ ಇಡೀ ಎಲ್ಲಾ ವರ್ಕರ್ಸ್ ಕೂಡ ಅದನ್ನ ಕಿತ್ತಬೇಕಂದ್ರು ಸತಕ ಅದ ಮ್ಯಾಲ ಬರಲ್ಲಂತ ಯಾಕಂತ ಕೇಳಿದ್ರ ಬಳ್ಳೇಶನ ಪ್ರಾರ್ಥನೆಗೆ ಕೈಲಾಸವಾಸಿ ಪರಮಾತ್ಮ ಅಲ್ಲಿ ಬಂದು ನೆಲೆಯಾಗಿ ನೆಲೆಸಿದ್ದ. ಹಾಗಾಗಿ ಅದನ್ನ ಕಿತ್ಲಿಕ್ಕಾಗಲಿಲ್ಲ. ಇದು ಇಲ್ಲಿ ಆ ಹಳೆವ ಬೆಳ್ಳದಲ್ಲಿ ಯಾಕೆ ದೇವರು ಕಂಡು ಬಂದ? ಶ್ರದ್ಧಾದಿಂದ. ನೀವು ಮತ್ತೊಂದು ಕಥೆ ಕೇಳ್ತೀರಿ, ಯಾವ್ದ್ರಿ? ಯಾವ ನಮ್ಮ ಗೊಲ್ಲಾಳನ ಕಥೆಯನ್ನು, ಗೋಲಿಗೇರಿ ಗೊಲ್ಲಾಳೇಶನ ಕಥೆ ಕೇಳ್ತೀರಿ. ಅಲ್ಲಿನ ಎಲ್ಲಿ ದೇವರು ಪ್ರಕಟ ಆದದ್ದು? ಕುರಿ ಹಿಕ್ಕಿ ಅಂತ. ಕುರಿ ಹಿಕ್ಕಿ ಕಥೆ. ಕುರಿ ಹಿಕ್ಕಿಯಲ್ಲಿ ಆ ಯಾವ ಗೊಲ್ಲಾಳೇಶನಿಗೆ ಶ್ರದ್ಧೆಯಿಂದ ನಂಬುಗೆಯಿಂದಾಗಿ ಎಲ್ಲಿ ದೇವರು ತೋರಿ ಬಂದ? ಕುರಿ ಹಿಕ್ಕಿ ಒಳಗೆ. ಆ ಕಥೆ ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೇನೆ, ನಾನು ವಿಸ್ತಾರವಾಗಿ ಹೇಳ್ಬೇಕಂತ ಮಾಡಿದ ಸಮಯ ಆಗ್ತಂತ ಬಂತು. ಇಡೀ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳ ದೊಡ್ಡ ಜಾತ್ರೆ ಅಂತಂದ್ರೆ ಯಾವ್ದ್ರಿ? ಗೋಲಿಗೇರಿ. ಗೋಲಿಗೇರಿ ಗೊಲ್ಲಾಳೇಶನ ಇವೆಲ್ಲ ನೋಡ್ರಿ, ನೀವು ಈ ಕೆಲವೊಂದು ಲೀಲೆಗಳನ್ನ ನಂಬಲೇಬೇಕಾಗ್ತದೆ. ಇವತ್ತಿನ ಕೂಡ ನಾನು ಕೆಲವೊಂದಿಷ್ಟು ನೋಡಿದ್ದೇನೆ. ಇವತ್ತ ಬಹಳಷ್ಟು ಅತ್ಯಂತ ವರ ಜಾಗೃತ ಸ್ಥಳಗಳನ್ನ ನಾವಿವತ್ತಿನ ಕೂಡ ಗುರುತಿಸಿದ್ದೇವೆ. ನಿಮ್ಗೆ ಆಶ್ಚರ್ಯದ ಮಾತು ಹೇಳ್ತೇನೆ ನೋಡ್ರಿ, ಇಲ್ಲೆಲ್ಲ ದೈವಿ ಶಕ್ತಿಯನ್ನು ನೀವು ಒಪ್ಪಲೇಬೇಕಾಗ್ತದ. ಉಜ್ಜಯಿನಿಯ ಸಮೀಪ, ಮಧ್ಯಪ್ರದೇಶದ ಉಜ್ಜಯಿನಿಯ ಸಮೀಪ ಅಲೋಟ್ ಎಂಬತಕ್ಕಂತ ಒಂದು ಹಳ್ಳಿ ಇದೆ. ಆ ಹಳ್ಳಿಯಲ್ಲಿ ಒಂದು ಪ್ರಸಿದ್ಧ ಕ್ಷೇತ್ರ ಇದೆ. ಅಲ್ಲೊಂದು ಮರ ಐತಿ. ಆ ಮರಕ್ಕೆ ಹೋಗಿ ಯಾರಿಗೆ ಬಹಳ ರೋಗದ ಸಮಸ್ಯೆ ಅದ, ಈ ದೇವು ಬೆಳಕೊಂಡು ಇತ್ಯಾದಿ ಸಮಸ್ಯೆಗಳದಾವ, ಆ ಮರ ಸುತ್ತಿದ್ರೆ ಸಾಕು, ಈ ದೇವು ಬೆಳ್ಕೊಂಡವ್ರನ್ನ ಆ ಮರ ಹತ್ತಿಸಿ ಇಳಿಸಿದ್ರೆ ಸಾಕು, ಇವೆಲ್ಲ ಅವ್ರಿಗೆ ಬಂದೊದಗಿದಂತ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತ ಹೇಳಿ ಇವತ್ತಿನ ಕೂಡ. ಈ ಯಾವ ಕಾಮಾಕ್ಷ ದೇವಸ್ಥಾನದ ಕಥೆ ಕೇಳಿ. ಕಾಮಾಕ್ಷ ದೇವಸ್ಥಾನದ ಕಥೆ ಗೊತ್ತಾ? ಬಹಳ ಪ್ರಸಿದ್ಧ ಕ್ಷೇತ್ರ. ಎಲ್ಲಿ? ಅಸ್ಸಾಂ ದೇಶದ ಗುವಾಹಟಿಯಲ್ಲಿ ಪ್ರಸಿದ್ಧ ಕ್ಷೇತ್ರ ಇದೆ. ಯಾವ್ದ್ರಿ? ಕಾಮಾಕ್ಷಿ. ಸತಿ ದಾಕ್ಷಾಯಿಣಿ ತೀರ್ಕೊಂಡ ಮೇಲೆ ಪರಮಾತ್ಮ ಶಿವ ಆ ದಾಕ್ಷಾಯಿಣಿಯನ್ನ ಹೊತ್ತುಕೊಂಡು ತಿರುಗಾಡಿದಂತ. ಆಕೆಯ ಅವಯವಗಳು ಎಲ್ಲೆಲ್ಲಿ ಕತ್ತರಿಸಿ ಬಿದ್ದಾವ, ಅವು ಶಕ್ತಿ ಪೀಠಗಳಾಗಿವೆ ಅಂತ. ಆ ಗುವಾಹಟಿಯಲ್ಲಿ ಆ ಶಕ್ತಿಯ ಒಂದು ಅಪರೂಪದ ಪೀಠ ಐತಿ. ಅಲ್ಲಿ ನೋಡ್ರಿ, ನಿಮ್ಗೆ ಆಶ್ಚರ್ಯದ ಮಾತು ಅಂತಂದ್ರೆ, ಈ ಜೂನ್ ಜುಲೈ ಬರ್ತದಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ಏನಪ್ಪಾ ಅಂತ ಯೋಗಿ ರೂಪದ ದೇವಸ್ಥಾಪನೆ ಐತಿ. ಅಲ್ಲಿ ಈ ಯಾವ ಈ ಜೂನ್ ಜುಲೈ ಬರ್ತದಲ್ಲ, ಆ ಸಂದರ್ಭದಲ್ಲಿ ಅಲ್ಲಿ ನೋಡೋರಿಗೆ ಏನ್ ಅನಿಸ್ತದೆ? ಆ ಶಿಲೆಯ ದೇವರು ಅಂತ ಕಂಡಂಗ ಆಗ್ತದೆ. ಆದ್ರೆ ಆ ಹೆಂಗ ಈ ಮಂತ್ಲಿ ಏನು ಹೆಣ್ಮಕ್ಳಿಗೆ ಮಂತ್ಲಿ ಸಮಸ್ಯೆ ಇರ್ತದ, ಅದು ಆ ಸಹಜವಾಗಿ ತೋರಿ ಬರ್ತದ. ಅಷ್ಟೇ ಅಲ್ಲದೆ ಅಲ್ಲಿ ಹರಿಯುವಂತ ಬ್ರಹ್ಮಪುತ್ರ ನದಿ ಹರಿದಿದೆ. ಅಲ್ಲಿ ಆ ಬ್ರಹ್ಮಪುತ್ರದ ನದಿಯೂ ಕೂಡ ಏನಾಗುತ್ತ, ಆ ನೀರು ಆ ಒಂದಿಷ್ಟು ದಿನ 3 ದಿನಗಳ ಪರ್ಯಂತರ ಕೆಂಪುಗಾಗಿ ಹರಿತಿರ್ತದೆ. ಇವೆಲ್ಲ ಪ್ರಕೃತಿಯ ವಿಚಿತ್ರ ಅನ್ಸಂಗಿಲ್ಲ? ಬಹಳ ನಿಮ್ಗೆ ಮತ್ತೊಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಾನು. ಹಿಮಾಚಲ ಪ್ರದೇಶದ ಕುಲು ಎಂಬ ಕಣವೆಯಲ್ಲಿ ಅಲ್ಲಿ ಒಂದು ಮಹಾದೇವನ ಮಂದಿರ ಐತಿ. ಅದಕ್ಕೆ ಬಿಜ್ಲಿ ಮಹಾದೇವ್ ಅಂತ ಕರೀತಾರಂತೆ. ಬಿಜ್ಲಿ ಮಹಾದೇವ್ ಅಂತ ಕರೀತಾರೆ ಗೊತ್ತೇನ್ರಿ? ಬಿಜ್ಲಿ ಮಹಾದೇವ್ ಅಂತಂದ್ರೆ ಆಶ್ಚರ್ಯ ನೋಡ್ರಿ. ಬಿಜ್ಲಿ ಮಹಾದೇವ್ ಯಾಕಂತ ಕರೀತಾರೆ ಅಂತ ಕೇಳಿದ್ರೆ, ಬಿಜ್ಲಿ ಅಂತಂದ್ರೆ ಇದಕ್ಕೆ ಏನಂತಾರೆ? ಮಿಂಚು, ಸಿಡಿಲು. ಬಿಜ್ಲಿ ಅಂದ್ರೆ ಮಿಂಚು. ಅಲ್ಲಿ 12 ವರ್ಷಕ್ಕೊಮ್ಮೆ ಈ ವಿಚಿತ್ರ ಘಟನೆ ನಡೀತದಂತೆ. ನೀವನ್ನೆಲ್ಲ ನಂಬಲೇಬೇಕಲ್ಲ ನೀವು. ಯಾಕಂದ್ರೆ ನೀವು ಸ್ವಲ್ಪ ವಿಚಿತ್ರ ತೋರಿ ಬಂದಾಗ ನಂಬ್ತಿರ್ತೀರ ಒಂದಿಷ್ಟು ಸಲ. ನೀವು ನೋಡಿ ಎಂಥ ವಿಚಿತ್ರ ಅಂತೀರಿ ನೀವು. 12 ವರ್ಷಕ್ಕೊಮ್ಮೆ ನಡೀತದಂತ. ಅದ ಪರ್ಟಿಕ್ಯುಲರ್ ಟೈಮ್ದಾಗ ನಡೀತದಂತದು. ಏನಾಗ್ತದೆ ಅವತ್ತ ಆ ಒಂದಿಷ್ಟು ಪ್ರದೇಶದೊಳಗ ಬಹಳ ಮಳೆ ಸುರಿತಿರ್ತದಂತೆ. ಭಯಂಕರ ಸಿಡಿಲಿನ ಗರ್ಜನೆ ಆಗ್ತಿರ್ತದಂತ. ಪ್ರತಿ 12 ವರ್ಷಕ್ಕೊಮ್ಮೆ ಆ ಗುಡಿ ಮ್ಯಾಗ ಸಿಡಿಲು ಬೀಳ್ತದೆ ಅಂತ. ಸಿಡಿಲು ಬಿದ್ದರೆ ಗುಡಿಗೆ ಏನೂ ಆಗಿರಂಗಿಲ್ಲ, ಗುಡಿಯಾಗಿನ ಆ ಲಿಂಗ ಚಿತ್ರ ಆಗಿರ್ತದಂತ. ಈಗ ಆಶ್ಚರ್ಯ ಕೇಳ್ರಿ, ಲಿಂಗ ಚಿತ್ರ ಆಗಿರ್ತದೆ, ಒಳಗೋಗಿರ್ತದೆ.
ಆ ಮಳೆ ಬಂದು ನಿಂತಾದ ಮೇಲೆ ಅವತ್ತು ಹೋಗಿ ಎಲ್ಲ ಪೂಜಾರಿಗಳು ವಿಧಿವತ್ತಾಗಿ ಮಹಾರುದ್ರಾಭಿಷೇಕವನ್ನು ಮಾಡ್ತಾರಂತ. ಅವನೇ ಆ ಪುಡಿ ಪುಡಿಯಾದಂತ ಚೀಟಿ ಆ ಲಿಂಗಗಳನ್ನು ಇಟ್ಟುಕೊಂಡು ಇವ್ರು ಪೂಜಾ ಮಾಡಿ ಬಂದಾಗ ಮಾರನೇ ದಿವಸ ಹೋಗೋದ್ರೊಳಗಾಗೇನೆ ಆ ಲಿಂಗ ಹೆಂಗಿತ್ತು ಮೊದಲ ಹಂಗೆ ಇತ್ತು. ಈ ವಾಸನ ಸಂಗತಿಗಳೆಲ್ಲ ಇನ್ನೂ ನಂಬಂಗಿಲ್ಲ ಅಂತ ಇವತ್ತು ಏನಾರ ಮಾಡಿ ನಮ್ಸೆ ಕೈ ಬಿಡೋದಿ ನಾನು. ಇನ್ನೂ ಕೆಲವೊಂದಿಷ್ಟು ವಿಚಿತ್ರ ಸಂಗತಿಗಳನ್ನ ಹೇಳ್ತೀನಿ ನಿಮಗೆ. ಕೇದಾರ್ನಾಥ್ ಟೆಂಪಲ್ ಗೊತ್ತದಲ್ಲ ನಿಮಗೆ? ಎಲ್ಲಿ? ಹಿಮಾಲಯದಲ್ಲಿ ನಾನು ಚಾರೋಧಾಮ್ ತಿರುಗಾಡಿ ಬಂದಿವಲ್ಲ. ಕೇದಾರ್ನಾಥನ ಮಂದಿರದ ಒಂದು ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮಗೆ. ಕೇದಾರ್ನಾಥ ಮಂದಿರ 6 ತಿಂಗಳು ಮುಚ್ಚಿರ್ತದೆ, 6 ತಿಂಗಳ ತೆರೆದಿರ್ತದೆ. ಇದಾರೆ ಗೊತ್ತು ನಿಮ್ಗೆ? ಕೇದಾರ್ ಜಗದ್ಗುರು ಅದಾರಲ್ರಿ, ನನಗೆ ಬಹಳ ಪ್ರೀತಿ. ಯಾಕೆ ಪ್ರೀತಿ ಅಂತ ತಿಳ್ಕೊಳ್ರಿ. ಅವ್ರ ಮುಂದೆ ನಾವು 1 ತಿಂಗಳು ತಾಂತ್ರಿಕಾಮಣಿ ಹೇಳಿದ್ದೇನೆ. ಎಷ್ಟು ಖುಷಿಯಾಗಿದ್ರು ಅವರು. ಇದು 36ನೇ ಅನುಷ್ಠಾನ ಅಂದು ಎಲ್ಲಾ ಕಡೆ ವಿದ್ವಾಂಸರನ್ನು ಕರೆಸಿ ನಾವು ಚಿತಾಂಶಿಕಾಮಣಿ ಗಳಿಸ್ತಿದ್ದೆವು. ಆದ್ರೆ ಎಷ್ಟು ಚಂದ ನಾನು ಜೀವನದಾಗೆ ಕೇಳಿಲ್ಲ ಅಂತ ಹೇಳಕಟ್ಟಿದ್ರು ಅವ್ರು. ಹೇಳಿ ಬಹಳ ಪ್ರತಿನಿತ್ಯ ವರ್ಣನೆ ಮಾಡ್ತಿದ್ರು. ಒಂದು 4-5 ಸಲ ನನಗೆ ಆಮಂತ್ರಿಸಿದ್ದಾರೆ. ಎದ ಸಲುವಾಗಿ ಅಂತ ಕೇಳಿದ್ರೆ, ಮಳೆಗಾಲ ಅಂತಂದ್ರೆ ಇದರಿಂದ ಯಾವಾಗ ಈ ಶ್ರಾವಣ ಆದ ಕೂಡ ಮುಗಿಸ್ತಿರ್ತೀವಿ. ಅವರು ಭಾದ್ರಪದ ಮಾಸದೊಳಗೆ ಮುಗಿಸ್ತಾರೆ. ಅವಾಗ ಏನಾಗ್ತದೆ, ಅಲ್ಲಿಂದ ಅಲ್ಲಿ ಇದು ಮ್ಯಾಲೆ ಇರ್ಲಿಕ್ಕೆ ಆಗಂಗಿಲ್ಲ. ಭಯಂಕರ ಮಳಿ ಶುರುವಾಗ್ತದೆ. ಮಳಿ ಆದ್ಕೊಂಡು ಚಳಿಗಾಲ ಆದ ಕೂಡಲೇ ಸ್ನೋ ಫಾಲ್ಸ್ ಏನಂತೀರ ಅದಕ್ಕೆ ಬರ್ಫು ಬೀಳಕ್ ಶುರು ಮಾಡ್ತದೆ. ಆದ್ರಿಂದ ಏನ್ ಮಾಡಿಬಿಡ್ತಾರೆ, ಅದನ್ನ ಕ್ಲೋಸ್ ಮಾಡ್ತಾರೆ, ಬಂದ್ ಮಾಡ್ತಿರ್ತಾರೆ. ಯಾಕಂದ್ರೆ ವಿಪರೀತ ಸ್ನೋ ಫಾಲ್ಸ್ ಆಗ್ತದೆ, ಇಲ್ಲೆಲ್ಲ ಭಯಂಕರ ಬರ್ಫ್ ಬೀಳ್ತಿರ್ತದೆ. ಹಂಗಾಗಿ ಏನ್ ಮಾಡ್ಬಿಡ್ತಾರೆ, ಅದನ್ನ ಕ್ಲೋಸ್ ಮಾಡ್ತಾರೆ, ಗುಡಿ ಬಂದ್ ಮಾಡಿಬಿಡ್ತಾರೆ. 10-20 ಫೂಟ್ ಗಟ್ಲೆ ಇದು ಇರ್ತದಂತೆ, ಯಾವ್ದ್ರಿ ಬರ್ಫ್ ಬೀಳ್ತದೆ. ಆತರಿಂದ ಆ ಜಗದ್ಗುರು ನನಗೆ ಬಹಳ ನೋಡ್ರಿ, ನೀವು ದೈವತ್ವದ ಕಲ್ಪನೆ ಬರ್ತದ. ನೀವ್ ಒಂದ್ಸಲ ಬರ್ರಿ ಅಂತ ಬಹಳ ಸಲ ಕರೆದ್ರು ಅವ್ರು ಕೇದಾರ್ ಜಗದ್ಗುರುಗಳು. ಆಶ್ಚರ್ಯ ಸಂಗತಿ ಹೇಳ್ತೀನಿ ನಿಮ್ಗೆ. ಅವ್ರು ಹೇಳಿರ್ತಕ್ಕಂಥದ್ದು, ಆ ಟೆಂಪಲ್ ಕ್ಲೋಸ್ ಮಾಡೋ ಹೊತ್ತಾಗ ಏನ್ ಮಾಡ್ತಾರಂತೆ, ಒಂದಿಷ್ಟು ಪಣತಿಯೊಳಗ ದೀಪ ಹಚ್ಚಿ ಬರ್ತಾರೆ. ಎಣ್ಣೆ ತುಂಬಿ ಬಿಟ್ಟು ಒಂದಿಷ್ಟು ಪಣತಿಯೊಳಗೆ ದೀಪ ಹಚ್ಚಿ ಬರ್ತಾರಂತೆ. ಮುಂದೆ 6 ತಿಂಗಳಾದ ಮೇಲೆ, ಈಗ ನಾಳೆ ಇದ್ರಾಗ ಮೇ ಬಸವ ಜಯಂತಿ ಅವತ್ತ ಅದನ್ನ ಓಪನ್ ಮಾಡ್ತಾರೆ. ಇನ್ನೂ ಬರ್ತಿರ್ತಂತ, ಆದ್ರೂ ಅದನ್ನ ಒಡೆದು ತೆಗೆದು ಓಪನ್ ಮಾಡ್ತಾರಂತ. ಆಶ್ಚರ್ಯ ಅಂತಂದ್ರೆ, ಇಷ್ಟು ಪಣತಿ ಒಳಗ ಹಚ್ಚಿಟ್ಟ ದೀಪ 6 ತಿಂಗಳು ಕಳೆದ್ರು ಅದು ಆರಿರೋದಿಲ್ಲ, ಹಂಗೆ ದೀಪ ಇರ್ತದಂತ. ಇವೆಲ್ಲ ವೈಚಿತ್ರ್ಯಗಳು ಅನ್ಸೋದಿಲ್ವ? ದೈವತ್ವದ ಕಲ್ಪನೆ ಬರಂಗಿಲ್ಲ ನಿಮ್ಗ. ಏನು ಮಾಡಿರೋ ದೈವತ್ವದ ಕಲ್ಪನೆ ಇಲ್ಲಿ ತಂದು ಮುಂದೆ ನಿಂದಿರ್ಸ್ಬೇಕು. ದೇವ್ರು ನೋಡಪ್ಪ ನೋಡಿ, ನಂಬಿಕೆ ಇದ್ದಾಗ ಆ ಪರಮಾತ್ಮ ಒಂದಿಷ್ಟು ವೈಶಿಷ್ಟ್ಯ ಲೀಲೆಗಳನ್ನ ತೋರಿಸಿದ್ದ ನಿಮಗೆ. ಇವತ್ತು ಪ್ರಕೃತಿಗಳಲ್ಲಿ ಎಲ್ಲಿ ಸಾಕಷ್ಟು ಕಡೆ ಕಾಣ್ತೀವಿ ನಾವು. ಈ ನೋಡಿ ಗೊಲ್ಲಾಳನ ಕತೆ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ಬಿಡ್ತೀನಿ. ಗೊಲ್ಲಾಳ ಕುಡಿ ಕಾಯ್ಕೊಂಡಿದ್ದೆ ಇಲ್ಲೇ ಎಲ್ಲಿ ಗೊಲ್ಲಾಳ. ಒಂದಿಷ್ಟು ಮಂದಿ ಈ ಸೊಲ್ಲಾಪುರದಿಂದ ಶ್ರೀಶೈಲಕ್ಕೆ ಕಂಬಿ ತಗೊಂಡು ಬಹಳಷ್ಟು ಜನ ಇವತ್ತೂ ಕೂಡ ಹೆಚ್ಚು ಹೋಗ್ತಾರೆ. ಯಾಕಂದ್ರೆ ಒಂದು ರಿಲೇಶನ್ಶಿಪ್ ಇದೆ. ಏನ್ ರಿಲೇಶನ್ಶಿಪ್ ಇದೆ? ಸಿದ್ದರಾಮ ಎಲ್ಲಿ ಶ್ರೀಶೈಲಕ್ಕೆ ಹೋದ, ದೇವರನ್ನು ಹುಡುಕಾಡ್ಕೊಂಡು. ದೇವನ ಸಲುವಾಗಿ ಕೊಳ್ಳ ಹಾರ್ದ, ಯಾವನ ಸಲುವಾಗಿ ಅವ ಹಾರ್ದ, ಅವ ಬಂದು ಹಿಡಿದವನ್ನ ಕಾಪಾಡ್ದ. ಹಾಗಾಗಿ ಸಿದ್ದರಾಮೇಶ್ವರ ಆ ಒಂದು ಕಾಲದಿಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಇವತ್ತು ಹೆಚ್ಚು ಜಾಸ್ತಿ ಜನ ಕಾಲ್ನಡಿಗೆಯಿಂದ ಶ್ರೀಶೈಲಕ್ಕೆ ಹೋಗ್ತಾರೆ. ಸೊಲ್ಲಾಪುರದ ಜನ ಅಲ್ಲಿ ಕಂಬಿ ಹೊತ್ತುಕೊಂಡು ಬಹಳ ಜನ ಹೋಗ್ತಿದ್ರು. ಅವ್ರು ನೋಡಿದ ಕುರಿ ಕಾಯುವಂತ ಗೊಲ್ಲಾಳ ಅವ್ರು ನೋಡಿ ಓಡೋಡಿ ಬಂದು ನಮಸ್ಕಾರ ಮಾಡಿದ. ಅದು ಗುರುಬೆಟ್ಟಿ ಸ್ಥಾನ ಅಂತ ಅದೇನೋ ಒಂದು ಗುಡಿ ಕಟ್ಟಿದಾರ. ಅದು ಗುರುಬೆಟ್ಟಿ ಸ್ಥಾನ ಅಂತ ಕಟ್ಟಿಸಿದಾರ. ನಂದಯ್ಯ ಆ ಜಂಗಮ ಅವನಿಗೆ ಕಾಲಿಗೆ ಬಿದ್ದಾಯಪ್ಪ. ಎಲ್ಲಿಗೆ ಹೊಂಟಿರಿ? ಎಷ್ಟು ಜನ ಹೊಂಟಿರಿ? ಕಂಬಿಯ ನಂದಯ್ಯಗ ಜಂಗಮನಿಗೆ ಕಾಲಿಗೆ ಬಿದ್ದು ಕೇಳ್ದ, ಎಷ್ಟು ಜನ ಹೊಂಟಿರಲ್ಲ, ಎಲ್ಲಿಗೆ ಹೊಂಟಿರಿ?
ಎಲ್ಲಿಗೆ ಹೊಂಟೇವಿ? ನಾವು ಶ್ರೀಶೈಲಕ್ಕೆ ದೇವ್ರ ದರ್ಶನ ಮಾಡ್ಲಕ್ಕೆ ಹೊಂಟೇವಿ. ಶ್ರೀಶೈಲದಾಗ ದೇವ್ರದ ಹೌದಪ್ಪ, ಅಲ್ಲಿ ಮಲ್ಲಿಕಾರ್ಜುನ ದೇವರದ ಅಲ್ಲಿಗೆ ಹೊಂಟೇವಿ. ಮತ್ತು ನಾವು ಬಂದು ನಡೀತದೆ ಅನ್ರಿ, ಸಾವಿರಾರು ಕುರಿ ಅದ ಹೋಗಿ ಇವನು ಹೊಡ್ಕೊಂಡೆ ಬರ್ತೀವಿ ಆ ಕಡೆ. ನಂದಯ್ಯ ಅಂದ ಇವ್ ಬೆನ್ನು ಹತ್ತಿರ ಕಿರಿಕಿರಿ ಅಂತ ತಿಳ್ಕೊಂಡು ನೀ ಯಾಕೆ ಅಲ್ಲಿಗೆ ಬರ್ತೀವತ್ತಮ್ಮ, ಆ ದೇವ್ರನ್ನ ನಾವು ಇಲ್ಲಿ ತರ್ತೀವಿ. ಹೆಂಗಾರ ಮಾಡಿ ತಗೊಂಬರ್ರಿ, ಹೆಂಗಾರ ಮಾಡಿ ತಗೊಂಬರ್ರಿ. ಬೇಕಾದಷ್ಟು ದುಡ್ಡು ತಗೊಳ್ರಿ. ಹಾಲು ಮಾರಿ ಇವ ಏನು ದುಡ್ಡು ಸಂಗ್ರಹ ಮಾಡಿರ್ತಿದ್ದ ಅವನು ಜೋಳಿಯಾಗ ಎಲ್ಲ ಬೆಳ್ಳಿ ನಾಣ್ಯ ಹಾಕದ. ತಗೊಂಡು ಬರ್ರಿ ದೇವರು, ಒಂದು ಲಿಂಗ ತಗೊಂಡು ಬರ್ರಿ. ನಾನು ಅರ್ಚಿಸಬೇಕು ಪರಮಾತ್ಮನ, ಪೂಜಿಸಬೇಕು ಪರಮಾತ್ಮನ, ದೇವರು ತಗೊಂಡು ಬರ್ರಿ. ಅದು ಒಂದು ತಿಂಗಳು 1.5 ತಿಂಗಳಗಟ್ಲೆ ಹೋಗಿ ಬರುವಂತ ಆ ದೀರ್ಘವಾದ ಸಮಯದಲ್ಲಿ ಇವ ಮರ್ತು ಬಿಟ್ಟಿದ್ದ. ಮರಳಿ ಬರುವ ಹೊತ್ತಿನಾಗ ನೆನಪಾಯ್ತು, ಇವನು ಕುರಿ ದಡ್ಡಿ ಕುರಿಗಳನ್ನು ನೋಡಿದ ಕೂಡನೆ, ಸಾವಿರಾರು ಕುರಿಗಳನ್ನು ನೋಡಿದ ಕೂಡನೆ ನೆನಪಾಯ್ತು. ನಂದಯ್ಯಂದ ಖಂಡಾಪಟ್ಟಿ ಬೆಳ್ಳಿ ದುಡ್ಡು ಕೊಟ್ಟಿದ್ದ, ಅವನು ದುಡ್ಡು ತಗೊಂಡು ಜಾತ್ರೆ ಮಸ್ತ್ ಮಾಡಿ ಬಂದೆವು, ಬಜಿ ತಿಂದು ಬಂದೆವು. ಇವನ್ ದೇವ್ರು ಮರ್ತು ಬಂದೆ, ನಾನು ದೇವ್ರು ತರಲಿಲ್ಲ. ಅವನ ಕೈಯಾಗ ಕೊಡ್ಲಿ, ಯಾಕ ಕುರಿ ಕೈ ಸರು ಕೊಡ್ಲಿ ನೆನಪಿಸಿಕೊಂಡ. ಇಂಥ ಕೊಡ್ಲಿ ದೇವ್ರು ತಂದಿಲ್ಲ ಅಂತಂದ್ರೆ ಏನು ಮಾಡ್ತಾನೋ ಹೇಳಕ್ ಬರಂಗಿಲ್ಲಪ್ಪ, ಹೆಂಗ್ ಮಾಡ್ಬೇಕು ಅಂತ ಅಲ್ಲಿ ಹೊಂಟಿದ್ದ. ಅವ ಓಡೋಡಿ ಹೊಂಟಿದ್ದ, ದೇವ್ರು ತೊಗೊಂಡು ಬಂದ, ದೇವ್ರು ತೊಗೊಂಡು ಬಂದ. ನನಗೆ ಮಕ್ಕಳು ಏನಾರ ಆಟಿಕೆ ಸಾಮಾನು ತೊಗೊಂಡು ಬರ್ತಾರೆ ಅಂತಂದ್ರೆ ಎಷ್ಟು ಖುಷಿಯಿಂದ ಓಡಾಡಿ ಬರ್ತಿರ್ತಾವ, ಅಷ್ಟು ಖುಷಿಯಿಂದ ಓಡಾಡಿ ಹೊಂಟಿದ್ದ. ಇವ ನಂದಯ್ಯ ನೋಡಿದವನೇ, ಇನ್ನ ನಾ ತಂದಿಲ್ಲ ಅಂತ ಬಹಳ ಸಮಸ್ಯೆ ಆಯ್ತು ಅಂತ ತಿಳ್ಕೊಂಡು ಅಲ್ಲೇ ಬಿದ್ದಂತ ಆ ಕುರಿ ಹಿಕ್ಕಿ ತಗೊಂಡು ಅರಿದಾಗ ಕಟ್ಟಿ ಏನಿ ಯಪ್ಪ ನಮ್ಮ ದೇವ್ರು ತಗೊಂಡು ಬಂದೆ. ತಗೊಂಬಂದೇವಪ್ಪ, ದೇವ್ರು ತಗೊಂಬಂದಿ. ಅರಿವಿ ಕಟ್ಟಿದ್ದು ಬಿಚ್ಚಲಿ ಇದ ದೇವ್ರು. ಅವ್ನು ಕೈಯಾಗ ಕೊಟ್ರು ಮತ್ತೆ ಅವ್ನು ಏನ್ ಮಾಡ್ತಾನೆ, ಬೀಚ್ ನೋಡೋದಂದ್ರೆ ಮತ್ತೆ ಕೊಡ್ಲಿ. ಅದಕ್ಕ ಇವನ ಹೋಗಿ ಅಲ್ಲಿ ದೊಡ್ಡಿ ಹತ್ತಿರ ಸ್ಥಾಪನಾ ಮಾಡಿ, ಇದನ್ನ ಮುಟ್ಲಕ್ ಹೋಗ್ಬೇಡ, ಇದು ದೇವ್ರಿಗೆ ಸ್ಥಾಪನಾ ಮಾಡ್ತೀವಿ, ಇದಕ್ಕೆ ದಿವಸ ಅಭಿಷೇಕ ಮಾಡು, ಹಾಲು ಹಾಕು, ಆ ಪತ್ರಿ ಪುಷ್ಪ ತಂದು ಪೂಜಾ ಮಾಡು, ಇದಕ್ಕ ಅಭಿಷೇಕ ಪ್ರಿಯ ಶಿವ, ಇದಕ್ಕೆ ಹಾಲು ಹಾಕಿ ಅಭಿಷೇಕ ಮಾಡು ಅಂತ ಹೇಳುವಾದ್ರು. ದಿನನಿತ್ಯ 1000 ಕುರಿಗಳು ಹಿಂಡಿದ ಹಾಲನ್ನ ಆ ಹಿಕ್ಕಿ ಮ್ಯಾಲ, ಆ ಯಾವ ಕುರಿ ಹಿಕ್ಕಿ ಮ್ಯಾಲ ಹಾಲು ಸುರಿತಿದ್ದ. ಈಗ ಈ ಗೋಲಿಗೇರಿಯ ಮುಂದೆ ಹಳ್ಳ ಹಳ್ಳದಲ್ಲಿ ಇವತ್ತಿಗೂ ಕೂಡ ಅದ್ರ ಹೆಸರು ಹಾಲು ಹಳ್ಳ ಅಂತಾನೆ ಹೆಸರಿತಿ. ಹಾಲು ಹಳ್ಳ ಅಂತಾನೆ ಆ ಹಳ್ಳಾಗಿ ಹರಿತಿತ್ತಂತದು. ನೋಡಿದವ್ರಂದ್ರು ನಿನ್ನ ಮಗ ಹಾಲು ಸುರಿದ ಹಾಳು ಮಾಡ್ತಾರಂದ್ರ ಅವರಪ್ಪ ಬಲ್ಲುಗ ಅಂತ ಹೇಳ್ಕೊಂಡು ಕೆಟ್ಟ ಜಿಪ್ ಮಾಡಿದ್ನಂತ. ಮುಂದಿನ ಅವ್ನ ಕಟ್ಟಿ ಬರ್ತದ, ಅವ್ರ ಅಪ್ಪನ ಕಟ್ಟಿ ಭಾಳ ಚಂದ ಐತಿ. ಮುಂದೆ ಅದನ್ನೆಲ್ಲ ಹೇಳಂಗೆ ಸಂಕ್ಷಿಪ್ತವಾಗಿ ಮುಗಿಸ್ಬಿಡ್ತೀನಿ ನಾನು. ಬಲ್ಲುಗನಿಗೆ ಸಿಟ್ಟು ಬಂತಂತ, ಮಗ ತಿಪ್ಪಾಗ ಹಾಲು ಸುರಿತಾನಂತ, ಆ ಹಾಳ ಹಳ್ಳಾಗಿ ಹಳ್ಳಾಕತ್ತದಂತ. ಸಿಟ್ಟಿಗೇರಿ ಜಿಪ್ಣನಾದಂತ ಬಲ್ಲುಗ ಗೊಲ್ಲಾಳೇಶನ ತಂದೆ ಓಡಿ ಬಂದು ಆ ಹಾಲು ಸುರಿತಿದ್ದ, ಹಾಳು ಮಾಡಕತ್ತಿದ್ದ. ಇದೇನು ಹುಚ್ಚುತನ ಮಾಡಕತ್ತೀಯೋ? ಇಲ್ಲ, ನನ್ನ ಅಪ್ಪನಿಗೆ ಮಲ್ಲಿಕಾರ್ಜುನ ಪರಮಾತ್ಮನಿಗೆ ನಾನು ಹಾಲಿನ ಅಭಿಷೇಕ ಮಾಡಕತ್ತೀನಿ. ಇದೇನು ಹಾಲು ಹಿಂಗೆ ಸುರಿ ಹಾಳು ಮಾಡಕತ್ತೀಯೋ? ಇದು ಯಾತ್ರ ಪೂಜೆ ನಾವು ನೀವು ಹಾಲು ಹಾಕಬೇಡ ಅಂದ. ಇಲ್ಲ, ನಾ ಹಾಲ ಪರಮಾತ್ಮನಿಗೆ ಸಲ್ಲಿಸುವವ, ನಾ ಹಾಕವನ ಅಂದ. ಜಗಳ ಹತ್ತು ನೋಡ್ರಿ ತಂದಿ ಮಗನಿಗೆ. ತಂದಿ ಮಕ್ಕಳು ಮನೆ ಸಲುವಾಗಿ ಹೊಲ ಸಲುವಾಗಿ ಜಗಳ ಆಡಿರ್ತಾರ. ಇವ್ರು ಎಷ್ಟು ಸಲ ಜಗಳ ಆಡ್ತಾರ? ದೇವ್ರ ಸಲುವಾಗಿ ಜಗಳ ಹಾಕ್ತಾವ. ಒಂದಿಷ್ಟು ಮಂದಿ ತಂದಿ ಮಕ್ಕಳು ಜಗಳ ಆಡ, ಅವೆಲ್ಲ ಹೇಳಕ್ ಬೇಡ. ದೇವ್ರ ಸಲುವಾಗಿ ಜಗಳ ಹತ್ತು ಆ ಹಳೆಯದ ಮಗ ಜಗಳದಾಗ ಕೊಂಡಿರ್ತಾರ. ಎಲ್ಲಿ ಕುರಿ ಮೇವಿನ ಸಲುವಾಗಿ ಇಟ್ಟಂತ ಕೊಳ್ಳಿ ತಗೊಂಡು ಒದಿಲಾಕ ಬಂದ ಅಪ್ಪನ ಕಾಲ ಕಡದ, ಚೆಂಡ ಕಡದ. ತನ್ನ ಮ್ಯಾಲ ಇಟ್ಟ ಅಪಾರ ನಿಷ್ಠೆಗಾಗಿ ಮಲ್ಲಿಕಾರ್ಜುನ ಗೊಲಿಗೇರಿ ಒಳಗ ಗೊಲ್ಲಾಳೇಶ್ವರನಾಗಿ ಪ್ರಕಟನಾದ. ಎದರಿಂದಪ್ಪ? ನಂಬುಗೆ. ಗೊಲ್ಲಾಳೇಶನಾಗಿ ಪ್ರಕಟನಾಗಿ ಅಪ್ಪನಿಗೆ ಜೀವ ಕೊಟ್ಟ. ಅಲ್ಲಿ ಭಕ್ತನ ಹೆಸರಿನಲ್ಲಿಯೇ ಭಗವಂತ ಆ ದೇವನಾಗಿ ನೆಲೆಸಿದ ಅಂತ ಹೇಳ್ತಾರೆ. ಇದೆಲ್ಲದಕ್ಕೂ ಕಾರಣ ಏನು? ನಂಬುಗೆ. ನಂಬರಿ ದೇವನಿಗೆ ಪ್ರತ್ಯಕ್ಷ ಆಗುತ್ತಾನೆ ಅಂತ ಹೇಳ್ತಾ ಪ್ರತಿ ವರ್ಷ ಬಹಳ ಚೆನ್ನಾಗಿ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದ್ದಾರೆ. ಸತ್ಸಂಗ ನಿರಂತರವಾಗಿ ಈ ನಡೀತಾ ಇರಲಿ. ಆ ಸತ್ಸಂಗ ಕೇವಲ ಅವರಿಗಷ್ಟೇ ಅಲ್ಲ, ಊರವರಿಗೆ, ಸುತ್ತಿನ ಹಳ್ಳಿಯವರಿಗೂ
ಎಲ್ಲರಿಗೂ ಇದರ ಪ್ರಯೋಜನ ಆಗ್ತಾ ಇದೆ. ನಿರಂತರ ಈ ಮನೆಯಲ್ಲಿ ಸತ್ಸಂಗ ನಡೀತಾ ಇರಲಿ, ನಿರಂತರ ಈ ಮನೆಯಲ್ಲಿ ಅನ್ನದಾಸೋಹ ನಡೀತಾ ಇರಲಿ, ಸದಾ ಧರ್ಮದ ಕಾರ್ಯ ಇಲ್ಲಿ ನಡೀತಾ ಇರಲಿ. ಅದರ ಪ್ರಯೋಜನ ತಮಗೆಲ್ಲರಿಗೆ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸಲು ಹರಬಹುದು. ಪೂಜ್ಯ ಅಪ್ಪಾಜಿಯವರಿಗೆ ಅನಂತ